ಕೋಪ. ಈ ಕೋಪನ ನಿಯಂತ್ರಣ ಮಾಡೋದು ಹೇಗೆ? ಈಗ ಮುಂದೆ ಇರೋ ವ್ಯಕ್ತಿ ಕೋಪದಿಂದ ನಮ್ಗೆ ಏನನ್ನು ಹೇಳ್ತಾ ಇರ್ತಾನೆ. ಅವನು ಕೋಪ ಮಾಡ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ಕೋಪ ಮಾಡ್ಕೋಬೇಕಾ? ಇಲ್ಲ. ಆ ವ್ಯಕ್ತಿ ಏನೋ ಸತ್ಯ ಹೇಳ್ತಾ ಇರ್ತಾನೆ, ಒಂದು ಏನೋ ತಪ್ಪು ಘಟನೆ ನಡೆದೋಗಿರುತ್ತೆ. ಅವಾಗ ನಾವು ಅದನ್ನು ಸಮಾಧಾನದಿಂದ, ಶಾಂತದಿಂದ ಆಲಿಸಬೇಕು. ಆಗಲಿಲ್ವಾ? ಹ್ಞೂ ಹ್ಞೂ ಮೌನವಾಗಿರಬೇಕು. ಆ ವ್ಯಕ್ತಿ ಏನೋ ಹೇಳ್ತಾ ಇದ್ದಾನೆ, ನಮ್ಮ ತಪ್ಪಿಂದ ಹೇಳ್ತಾ ಇದ್ದಾನೋ ಅಥವಾ ಮತ್ತಾರು ತಪ್ಪಿಂದ ಹೇಳ್ತಾ ಇದ್ದಾನೋ, ಕೋಪದಿಂದ ಹೇಳ್ತಾ ಇದ್ದಾನೋ ಅನ್ನೋ ಒಂದೇ ಕಾರಣಕ್ಕೆ ನಾವು ಕೋಪ ಮಾಡಿಕೊಂಡು ನಾವು ಅವನಿಗೆ ಮಾತಿನ ಚಕಮಕಿಗೆ ಇಳಿದ್ರೆ ಅಲ್ಲಿ ಪರಿಸ್ಥಿತಿನೇ ಹದಗೆಟ್ಟು ಹೋಗುತ್ತೆ, ಪರಿಸ್ಥಿತಿನೇ ಬೇರೆ ಆಗುತ್ತೆ. ಏನೋ ಒಂದು ಒಳ್ಳೆಯ ಸತ್ಯನ ಹುಡ್ಕೋಕೆ ಹೋದಾಗ, ಒಂದು ತಪ್ಪಿನಲ್ಲಿ ಒಂದು ಒಳ್ಳೆಯ ಕೆಲಸದಲ್ಲಿ ತಪ್ಪಿನ ಅರಿವನ್ನು ಮೂಡ್ಸೋಕೆ ಹೋದಾಗ ಅದನ್ನು ಬಿಟ್ಟು ಅಲ್ಲಿ ಜಗಳ ಶುರುವಾಗಿಬಿಡುತ್ತೆ. ಇದರಿಂದ ಇಬ್ಬರ ಸ್ನೇಹನೂ ಒಡೆದು ಹೋಗುತ್ತೆ, ದೊಡ್ಡ ಅವಾಂತರನೇ ಆಗಿಬಿಡುತ್ತೆ. ಅದಕ್ಕೆ ಯಾರೋ ವ್ಯಕ್ತಿ ಕೋಪದಿಂದ ನಮ್ಗೆ ಹೇಳ್ತಾ ಇದ್ದಾನೆ ಅಂದಮೇಲೆ ನಾವು ಶಾಂತವಾಗಿ ಕೇಳಬೇಕು. ಯಾಕಂದರೆ ಕೋಪದಲ್ಲಿ ಅವನು ಏನೆಲ್ಲ ಹೇಳ್ತಾ ಇರ್ತಾನೆ, ನಾವೇನು ಹೇಳಿದ್ರೂ ಕೇಳೋದಿಲ್ಲ, ಏನು ಮಹಾನ್ ವೇದವಾಕ್ಯ ಹೇಳಿದ್ರೂ ಕೇಳೋದಿಲ್ಲ, ಎಷ್ಟೇ ಸತ್ಯ ಹೇಳಿದ್ರು ಅವನಿಗೆ ಆವಾಗ ಯಾವ ಟೈಮ್ನಲ್ಲಿ ನೀವು ಏನು ಹೇಳಿದ್ರು ಆ ಟೈಮ್ನಲ್ಲಿ ಅವನಿಗೆ ಅದು ಸುಳ್ಳೇ ಅನಿಸುತ್ತೆ, ತಪ್ಪೇ ಅನಿಸುತ್ತೆ. ಆವಾಗ ಅವನು ಸಮಾಧಾನ ಮಾಡೋದೇ ಒಂದು ಕಲೆ. ಸಮಾಧಾನ ಬಾಯಿನಿಂದ ಮಾಡೋಕೆ ಹೋದ್ರೆ ಅವನು ಸಮಾಧಾನ ಆಗಲಿ, ಇನ್ನೂ ಹೆಚ್ಚು ಆಕ್ರೋಶಗೊಳ್ತಾನೆ. ಆವಾಗ ನಾವು ಮುಂದೆ ಮೌನವಾಗಿರಬೇಕು. ಅವನು ಶಾಂತವಾಗುವವರೆಗೂ ನಾವು ಕಾಯಬೇಕು. ಒಂದು ವೇಳೆ ನಮಗೆ ಕೋಪ ಬಂತ, ನಾವು ಶಾಂತವಾಗಿರ್ಬೇಕು. ನಮ್ಮ ಮನಸ್ಸಿಗೆ ಹೇಳಬೇಕು ಮೌನವಾಗಿರು, ಮಾತಿಗೆ ಹೇಳಬೇಕು ಮೌನವಾಗಿರು, ಶಾಂತವಾಗಿರು ಅಂತ. ಒಂದು ವೇಳೆ ನಿಮ್ಗೆ ತಡ್ಕೋಕ್ಕಾಗಲಿಲ್ಲ, ಆ ಸ್ಥಳದಿಂದ ಹೊರಗೆ ಬಂದುಬಿಡಿ, ಆ ಸ್ಥಳದಿಂದ ಬೇರೆ ಕಡೆ ಬಂದುಬಿಡಿ. ಆವಾಗ ನಿಮ್ಗೆ ಸ್ವಲ್ಪ ಶಾಂತ ಆಗುತ್ತೆ. ಅಥವಾ